ಶ್ರೀ ಆದಿಶಕ್ತಿ ಅಮ್ಮನವರ ನೂತನ ದೇವಾಲಯ ಲೋಕಾರ್ಪಣೆ ಅದ್ದೂರಿಯಾಗಿ ನೆರವೇರಿದೆ. 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜಾ ವಿಧಿವಿಧಾನಗಳಲ್ಲಿ ಭಾಗಿಯಾದರು. ಈ ಕುರಿತ ವರದಿ ಇಲ್ಲಿದೆ. ಬೆಂಗಳೂರು ಉತ್ತರ ಭಾಗದ ದಾಸನಪುರ ಹೋಬಳಿಯ ಹುಸ್ಕೂರು ರಸ್ತೆಯ ಆಶ್ರಯ ಬಡಾವಣೆಯಲ್ಲಿ ಶ್ರೀ ಆದಿಶಕ್ತಿ ಅಮ್ಮನವರ ದೇವಾಲಯ ಉದ್ಘಾಟನೆ ಭಕ್ತಿಭಾವದಿಂದ ನಡೆಯಿತು. ಮಂಗಳವಾರ ಹಾಗೂ ಬುಧವಾರ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಗಣಪತಿ ಪೂಜೆ, ಪುಣ್ಯಾಹ, ದೇವಾಲಯ ಶುದ್ಧಿ, ಪಂಚಗವ್ಯ, ಕಳಸ್ಥಾಪನೆ, ನವಗ್ರಹ ಆರಾಧನೆ, ವಾಸ್ತು ಗಣಪತಿ ಹೋಮ, ದುರ್ಗಾ ಹೋಮ ಸೇರಿದಂತೆ ಹಲವು ಪೂಜಾ ವಿಧಿವಿಧಾನಗಳು ನೆರವೇರಿದವು. ಇದಕ್ಕೆ ಜೊತೆಗೆ ಕಳಸ ಪ್ರತಿಷ್ಠಾಪನೆ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಭಕ್ತರಿಗೆ ಧಾರ್ಮಿಕ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಿತು. ಆಶ್ರಯ ಬಡಾವಣೆಯ ನಿವಾಸಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರವರು ಮಾತನಾಡಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ಶಕ್ತಿ ದೇವಿಯ ಮಹಿಮೆ ಅಪಾರವಾಗಿದೆ. ಋಷಿಮುನಿಗಳು ಹಾಗೂ ಸಂತ ಮಹಾಂತರು ಬಾಳಿ ಬೆಳಗಿದ ಭಾರತ ಪುಣ್ಯಭೂಮಿಯಾಗಿದೆ. ಪವಿತ್ರ ನದಿಗಳು, ದೇವಾಲಯಗಳು ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭವಾಗಿವೆ. ನಮ್ಮ ಆಶ್ರಯ ಬಡಾವಣೆಯ ನಿವಾಸಿಗಳು ಶ್ರೀ ಆದಿಶಕ್ತಿ ಅಮ್ಮನವರ ಮೇಲೆ ಹೊಂದಿರುವ ಭಕ್ತಿಯನ್ನು ಸಾರುತ್ತದೆ. ತಾಯಿ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ಎಂದು ಹಾರೈಸಿದರು. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಬಡಾವಣೆಯಲ್ಲಿ ನಾನು ಒಬ್ಬನಿಂದ ಇಲ್ಲ, ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರು ರಘು ಇರ್ಬೋದು, ಗೇಂದ್ರ ಇರ್ಬೋದು, ನಮ್ಮ ಅಣ್ಣವರು ಶ್ರೀಧರ್ ಇರ್ಬೋದು, ಕೃಷ್ಣಮೂರ್ತಿ ಅವರು, ಇಲ್ಲಿರೋರೆಲ್ಲ ಸೇರಿ ನಾವು ಮಾಡಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಜನಸ್ತೋಮನ ನೋಡಿ ಖುಷಿ ಆಗ್ತಾ ಇದೆ. ಅನೇಕ ಗಣ್ಯರು ಬಂದರು. ನಮ್ಮ ಕಾರ್ಮಿಕರ ಸಂಘದ ಅಧ್ಯಕ್ಷರು ಶಶಿಗೌಡರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಿ ಅಂತ ಕೇಳ್ಕೊತಿದ್ದೆ. ಅವರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶಾಸಕರು ಬರ್ತೀನಿ ಅಂತ ಹೇಳಿದ್ರು. ಸಾಯಂಕಾಲ ಒಳಗಡೆ ಬರ್ಬೋದು, ಅವರು ತುಂಬ ಬ್ಯುಸಿ ಇದ್ದಾರೆ. ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ಬೋದು ಸಾಯಂಕಾಲ. ನಾನು ಮದ್ದೂರು ಆದಿಶಕ್ತಿ ದೇವಸ್ಥಾನದಲ್ಲಿ ಅದು ತುಂಬ ನಂಬಿದ್ದೆ. ನನ್ನ ದೇವ್ರನ್ನ ಅಲ್ಲಿ ಹೋಗ್ತಾನೆ ಇದ್ದೆ. ಅಲ್ಲಿಂದ ನಾನು ಇಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ಬಡಾವಣೆಯಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ. ಅದು ನೆರವೇರಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಅವರ ಸಹಕಾರದಿಂದನೇ ಎಲ್ಲ ಇಲ್ಲಿ ದೇವಸ್ಥಾನ ಮಾಡಿರೋದು ನಾವು. ಇದು ಅದೇ ಬೇಗನೆ ಆಗಿದೆ. ಈ ಸಂದರ್ಭದಲ್ಲಿ ಆಶ್ರಯ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ಡಾ ವಿಷ್ಣುವರ್ಧನ್, ಸಂಘಟನೆ ಅಧ್ಯಕ್ಷರಾದ ಎಂ.ಜಿ. ಆರ್. ಮಣಿ, ಬಡಾವಣೆಯ ನಿವಾಸಿಗಳಾದ ರಘು ಬಿಎನ್ಟಿಸಿ, ಚಂದ್ರು, ಮಲ್ಲಿಕಾರ್ಜುನ್, ಸೈಯದ್ ರಶೀದ್, ಕೃಷ್ಣಮೂರ್ತಿ, ಶ್ರೀಧರ್, ಸುರೇಶ್, ಶ್ರೀಮತಿ ತೇಜಾ ಪ್ರಕಾಶ್, ಶ್ರೀಮತಿ ಸುನಿತಾ, ಕಾರ್ಮಿಕ ಪರಿಷತ್ ಮಹಿಳಾ ಅಧ್ಯಕ್ಷ ಶೈಲಾ ಸೇರಿದಂತೆ ಇನ್ನೂ ಅನೇಕ ಮುಖಂಡರು, ವಿವಿಧ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.